ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಎಷ್ಟೋ ವಿಡಿಯೋಗಳು ಮಾಡ್ಕೊಂಬಂದಿದ್ದೀನಿ, ಎಷ್ಟೋ ಪರಿಹಾರಗಳನ್ನ ಹೇಳಿದ್ದೀನಿ. ಆದರೂ ಕೂಡ ಕೆಲವರೊಬ್ಬರು ಏನಂತಂದರೆ ನಮಗೆ ಸ್ವಲ್ಪ ಒಂದು ಸಿಂಪಲ್ಲಾಗಿ ನಾವೇ ಮಾಡ್ಕೊಳ್ಳೋಂಥ ಪರಿಹಾರಗಳು, ನಮ್ಮ ಒಂದು ಎಲ್ಲ ಕಷ್ಟಗಳಿಗೂ ಏನಾದರೂ ಒಂದೊಂದು ಕೇಳ್ಕೊಳ್ಳೋಂಥ ಪರಿಹಾರಗಳಿದ್ದರೆ ಹೇಳಿ ಅಂತ ತುಂಬ ಜನ ಹೇಳ್ತಾಯಿದ್ರೆ, ನಾನು ಯಾವಾಗಲೂ ಏನಾದರೂ ರೆಮಿಡೀಸ್ ನಿಮ್ಗೆ ಹೇಳ್ತೀನಿ ಅಂತಂದರೆ ಪ್ರತಿಯೊಂದು ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅದು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಅಂತ ಗೊತ್ತಾದರೆ ಮಾತ್ರನೇ ಹೇಳ್ತೀನಿ. ಅದೆಲ್ಲ ನಿಮ್ಗೆ ಗೊತ್ತಿರೋ ಅಂಥದ್ದೇ. ಜೊತೆಗೆ ಖರ್ಚು ಕಮ್ಮಿ ಇರೋವಂಥದ್ದು, ದುಡ್ಡು ಕಾಸು ಜಾಸ್ತಿ ಎಲ್ಲೂ ಖರ್ಚಾಗದೇ ಇರೋವಂಥ ಒಂದು ಪರಿಹಾರಗಳನ್ನ ನಾನು ಕೊಡ್ತೀನಿ. ಈಗ ಕೆಲವ್ರ ಮನೇಲಿ ಏನಾಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ. ಕೆಲವ್ರ ಮನೇಲಿ ಮದುವೆಗಳು ನಡೀತಾ ಇರಲ್ಲ. ಕೆಲವು ಮನೇಲಿ ಏನಪ್ಪ ಅಂತಂದರೆ ದುಡ್ಡು ಬರ್ತಾ ಇರುತ್ತೆ, ದುಡ್ಡೇನಿರಲ್ಲ. ಕೆಲವ್ರ ಮನೇಲಿ ದುಡ್ಡೇ ಬರ್ತಾ ಇರಲ್ಲ. ಕೆಲವ್ರಿಗೆ ಏನಪ್ಪ ಅಂತಂದ್ರೆ ದೃಷ್ಟಿ ಆಗ್ತಾ ಇರುತ್ತೆ. ಏನು ಬಂದರೂ ಕೂಡ ಏನಂದರೆ ಉಳಿತಾ ಇರಲ್ಲ ಅನ್ನೋಂಥದ್ದು. ಜೊತೆಗೆ ಏನಪ್ಪ ಅಂತಂದರೆ ಕೆಲವ್ರ ಮನೇಲಿ ಒಂಥರ ಒಬ್ರಿಗೊಬ್ರಿಗೆ ಬಾಂಧವ್ಯಗಳೇ ಚೆನ್ನಾಗಿರೋದಿಲ್ಲ. ಯಾವಾಗಲೂ ಜಗಳಗಳು, ಯಾವಾಗಲೂ ಏನಾದರೂ ಒಂದು ಗಲಾಟೆಗಳು ನಡೀತಾ ಇರೋವಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವ್ರಿಗೆ ಮಕ್ಕಳಾಗ್ತಿರಲ್ಲ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಅದೇ ರೀತಿಯಲ್ಲಿ ಕೆಲವ್ರಿಗೆ ಏನಪ್ಪ ಅಂತಂದರೆ ಇನ್ನೇನು ಮದುವೆಗೆ ಬಂದಿರ್ತಾರೆ ಮಕ್ಕಳು, ಎಷ್ಟು ನೋಡಿದ್ರು ಸಿಗ್ತಾ ಇಲ್ಲ ಅನ್ನೋಂಥದ್ದು ಇರುತ್ತೆ. ಅಂದರೆ ಒಂದೊಂದು ಮನೇಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ನಮಗೆ ಗೊತ್ತಿರಲ್ಲ ಎಷ್ಟೋ ಜನದ ಒಂದೊಂದು ಪ್ರಾಬ್ಲಮ್ಸಿಂದ ನರಳ್ತಾ ಇರ್ತೀರ. ಕೆಲವರು ಜಾಬ್ ಇರಲ್ಲ, ಕೆಲವರು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರಲ್ಲ, ಕೆಲವರು ಬಿಸ್ನೆಸ್ ಮಾಡಬೇಕು ಅಂತಿರ್ತೀರ, ದುಡ್ಡು ಕಾಸು ಸೆಟ್ ಆಗ್ತಾರಲ್ಲ, ಕೆಲವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಕೆಲವ್ರು ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ. ನೀವು ಕೇಳ್ಕೊಂಡಿರೋಂಥ ಅಂಗಡಿಗಳಿರ್ಬೋದು, ಅಂದರೆ ಶಾಪ್ಸ್ಗಳಿರ್ಬೋದು, ಅಥವಾ ಎಲ್ಲೂ ಟು ಲೇಟ್ ನಿಮಗೆ ಸಿಗ್ತಾ ಇರಲ್ಲ ಅನ್ನೋವಂಥದ್ದು ನೀವು ತುಂಬ ಜನ ನೋಡ್ತಿರ್ತೀರ. ಅಂದರೆ ಪ್ರಾಬ್ಲಮ್ಸ್ ಹಿಂಗೆ ಬರಬೇಕು, ಹಂಗೆ ಬರಬೇಕು ಅಂತೇನಿಲ್ಲ. ಹೆಂಗೆಂಗೋ ಬರ್ತಾ ಇರುತ್ತೆ, ಯಾರ್ಯಾರಿಗೋ ಬರ್ತಾ ಇರುತ್ತೆ, ಯಾವ ಥರನೋ ಬರ್ತಾ ಇರುತ್ತೆ. ಆ ಎಲ್ಲ ಪ್ರಾಬ್ಲಮ್ಸ್ಗೂ ಏನಪ್ಪ ಅಂತಂದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಇವತ್ತು ನಾನು ನಿಮಗೆ ಒಂದು 3 ಮ್ಯಾನಿಫೆಸ್ಟೇಷನ್ಸ್ ಹೇಳ್ಕೊಡ್ತೀನಿ. ಯಾವ ಥರ ಅಂತಂದರೆ, ಮೊದಲು ಮ್ಯಾನಿಫೆಸ್ಟೇಷನ್ ಅಂತಂದರೆ ಏನಪ್ಪ ಅಂದರೆ ಸ್ಪಷ್ಟವಾಗಿ ಹೇಳ್ಕೊಳ್ಳೋವಂಥದ್ದು. ನಮ್ಗೆ ಏನು ಬೇಕು ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಕೊಬೇಕು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ ಬೆಳಗ್ಗೆ ಎದ್ದು ಅಂತಂದರೆ ಸುಮ್ಮನೆ ಹೋಗಿ ಪೂಜೆ ಮಾಡ್ಬಿಟ್ಟು ಬಂದ್ಬಿಡೋವಂಥದ್ದು, ಸುಮ್ಮನೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋವಂಥದ್ದು, ಈ ರೀತಿ ಅಲ್ಲ. ಸ್ಪಷ್ಟವಾಗಿ ನಮ್ಮ ಒಂದು ಕಷ್ಟ, ನಮ್ಮ ಒಂದು ಇಷ್ಟ ಏನಿರುತ್ತೆ ಪ್ರತಿಯೊಂದು ದೇವ್ರ ಹತ್ರ ನಾವು ಹೇಳ್ಕೋಬೇಕು. ನಮ್ಗೇನು ಬೇಕು ಅನ್ನೋಂಥದ್ದನ್ನ ನಾವು ಹೇಳ್ದೆ ಇನ್ಯಾರು ಹೇಳ್ಕೊಳಕ್ಕಾಗುತ್ತೆ. ನಮ್ಗೆ ಇಂಥದ್ದೇ ಬೇಕು ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಹೇಳಬೇಕು. ದೇವ್ರ ಹತ್ರ ನೀವು ಹೋದಾಗ ಅಥವಾ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾದ್ರೂ ಕೂಡ ನೀವು ಸ್ಪಷ್ಟವಾಗಿ ಹೇಳೋವಂಥದ್ದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋವಂಥದ್ದು. ಜೊತೆಗೆ ಏನಂದರೆ ಅಫರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ದೃಢವಾಗಿರಬೇಕು ನೀವು. ಇದನ್ನು ನಾನು ಕೇಳ್ಕೋಬೇಕು, ಇದು ನನಗೆ ಬೇಕು, ಇದನ್ನೇ ನಾನು ಮಾಡಬೇಕು ಅನ್ನೋವಂಥದ್ದು ಯಾವಾಗಲೂ ಇರಬೇಕು. ಕೆಲವ್ರು ಇರ್ತಾರೆ, ಅವ್ರ ಬಾಯಿ ಎಂಥ ಒಂದು ನೆಗೆಟಿವ್ ಬಾಯಿಗಳು ಅಂದರೆ, ಅಯ್ಯೋ ನಮ್ಮ ಹಣೆಬರಹನೇ ಇಷ್ಟು, ಏನೂ ಆಗಲಿಲ್ಲ, ಅವ್ರು ಹೇಳಿದ್ರು ಮಾಡಿದ್ವಿ, ಇವ್ರು ಹೇಳಿದ್ರು ಮಾಡಿದ್ವಿ, ಏನೂ ಆಗಲಿಲ್ಲ ಅಂತ ಕೆಲವ್ರು ಅಂತಾರೆ. ಆ ದೇವಸ್ಥಾನಕ್ಕೆ ಹೋದ್ವಿ, ಈ ಪೂಜೆ ಮಾಡಿಸಿದ್ವಿ, ಏನೂ ಆಗಲಿಲ್ಲ ಅಂತಾರೆ. ಒಂದು ಡಾಕ್ಟ್ರ್ ಹತ್ರ ಹೋಗಿ ಒಂದು ಮೆಡಿಸನ್ ತೊಗೊಂಬಂದ್ರು ಕೂಡ ಅದು ಏನು ಡಾಕ್ಟ್ರು ಅದೇನು ಕೊಟ್ಟನೋ ಏನೂ ಆಗಲಿಲ್ಲ ಅಂತಾರೆ. ಹಂಗೆ ಅನ್ಕೊಂಡು ತೊಗೊಂಡ್ರೆ ಅದು ಆಗೋದೇ ಇಲ್ಲ ನಿಮಗೆ. ಯಾರ್ಯಾರು ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಏನಾದರೂ ಮಾಡ್ತೀರಾ, ಖಂಡಿತವಾಗ್ಲೂ ಆಗಲ್ಲ ಅದು. ನೀವೇನೇ ಪ್ರಯತ್ನ ಮಾಡಿ, ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ, ಕೋಟಿ ಕೋಟಿ ಹಾಕಿ, ಮನಸ್ಸಲ್ಲಿ ಏನಾದರೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಏನಾದರೂ ಮಾಡ್ತೀರಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಯಾವಾಗಲೂ ನಾವು ಏನಾದರೂ ಮಾಡಬೇಕು ಅಂತಂದರೆ ಒಂದು ಸ್ಪಷ್ಟವಾಗಿರೋವಂಥ ಒಂದು ದೃಢತೆ ನಮ್ಮಲ್ಲಿರಬೇಕು. ನಾವೇನೇ ಮಾಡ್ತೀವಿ ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನೆಗೆಟಿವಿಟಿ ಅನ್ನೋವಂಥದ್ದನ್ನೇ ಫಸ್ಟ್ ನಮ್ಮ ಮೈಂಡಿಂದ ತೆಗೆದಾಕಬೇಕು. ನಮಗೇನಪ್ಪ ಅಂತಂದರೆ ನಮ್ಗೇನು ಬೇಕು ಅನ್ನೋಂಥದ್ದನ್ನ ಕೇಳ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಕೊಡೋದಕ್ಕೆ ದೇವರಿದ್ದಾನೆ. ಅದೇ ರೀತಿಯಲ್ಲಿ ವಿಶ್ವ ಯೂನಿವರ್ಸ್ ಅಂತ ನಾವೇನು ಹೇಳ್ತೀವಿ ಇದೆ. ಆ ರೀತಿಯಲ್ಲಿ ನಾವು ಕೇಳ್ಕೊಳ್ಳುವಾಗ ಸರಿಯಾಗಿ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಜಾಬ್ ಇರ್ಬೋದು, ಹಣ ಇರ್ಬೋದು, ನಿಮ್ಮ ಸಾಲ ತೀರಿಸೋವಂಥದ್ದು ಇರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಯಾವುದಕ್ಕೆ ಆದರೂ ಮನೆ ಕಟ್ಟುವಂಥದ್ದು ಇರ್ಬೋದು, ಸೈಟ್ ತೊಗೊಳ್ಳೋವಂಥದ್ದು ಇರ್ಬೋದು, ಮಕ್ಕಳು ಮದುವೆ ಇರ್ಬೋದು. ಇದೇ ಆಗಬೇಕು ಅಂತ ಒಂದು ಸರಿಗೆ ಒಂದೇ ಒಂದನ್ನು ಕರೆಕ್ಟಾಗಿ ಕೇಳ್ಕೊಳ್ತಾ ಬಂದರೆ ಅದು ಮುಗಿದ ಮೇಲೆ ನೀವು ಇನ್ನೊಂದಕ್ಕೆ ಹೋಗ್ಬೋದು. ಕೆಲವ್ರು ಏನಪ್ಪ ಅಂದ್ರೆ ಒಂದು ಕೇಳ್ಕೊಳಕ್ಕೆ ಬಂದಿರ್ತಾರೆ, 10 ತಲೆಯಲ್ಲಿ ಇರ್ತವೆ, ಇದನ್ನು ಕೇಳಲ್ಲ, ಅದನ್ನು ಕೇಳಲ್ಲ, ನಿಮಗೆ ಒಂದು ಕನ್ಫ್ಯೂಷನ್ ಏನು ಕೇಳಬೇಕು ಅನ್ನೋಂಥದ್ದು ಗೊತ್ತಿರಲ್ಲ. ಆ ರೀತಿಯಲ್ಲಿ ಇವತ್ತು ನಾನು ಹೇಳ್ಕೊಡೋವಂಥ ಇದು ಒಂದು ಏನು ಮ್ಯಾನಿಫೆಸ್ಟೇಷನ್ಸ್ ಇದೆ, ಇದನ್ನು ನೀವು ಫಸ್ಟ್ ಟ್ರೈ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಒಂದೇ ಒಂದು ವಿಷಸ್ನ ಇಟ್ಕೊಳ್ಳಿ ಮೈಂಡಲ್ಲಿ. ನಿಮಗೆ ಏನಾಗಬೇಕು, ನಿಮಗೆ ಏನು ಬರಬೇಕು, ನಿಮಗೆ ಏನು ಅನಿಸ್ತಾ ಇದೆ, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋಂಥದ್ದನ್ನ ಫಸ್ಟ್ ನೀವು ಡೀಟೇಲಾಗಿ ಮೈಂಡಿಗೆ ತೊಗೊಂಡು ಅದನ್ನೇ ನೀವು ಮೈಂಡಲ್ಲಿ ಇಟ್ಕೋಬೇಕು ಫಸ್ಟು. ಒಂದು ಇಟ್ಕೊಂಡು ಇನ್ನೊಂದು ಯೋಚನೆ ಮಾಡಬಾರ್ದು. ಏನು ಮೈಂಡಲ್ಲಿ ಬಂದಿರುತ್ತೆ ಅದನ್ನೇ ಕೇಳಬೇಕು, ಅದನ್ನೇ ಮಾಡ್ಕೋಬೇಕು. ಆ ರೀತಿಯಲ್ಲಿ ಫಸ್ಟ್ ಕನ್ಫ್ಯೂಷನ್ಗೆ ಬ್ರೇಕ್ ಹಾಕಿ ಮೊದಲು ನಿಮ್ಗೆ ಏನು ಬೇಕು ಅನ್ನೋಂಥದ್ದನ್ನ ಆಲೋಚನೆ ಮಾಡಿ ನಿಮ್ಮ ಮೈಂಡಿಗೆ ಹೇಳಿ ಫಸ್ಟು, ನನಗೆ ಇಂಥದ್ದು ಆಗಬೇಕು ಅನ್ನೋಂಥದ್ದು. ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂದರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ, ಫಸ್ಟು ದೇವ್ರಿಗೆ ಕೈ ಮುಗಿತೀವಿ. ನಮ್ಮ ಹಸ್ತನ ನಮಗೆ ಈ ಥರ ಉಜ್ಕೊಂಡು ಕರಾಗ್ರೆ ಹೇಳ್ಕೊಳ್ತೀವಿ. ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ತೀವಿ. ಆಮೇಲೆ ನಮ್ಗೆ ಇಷ್ಟವಾದವ್ರ ಮುಖ ನೋಡ್ತೀವಿ. ಆಮೇಲೆ ಮಾಡೋವಂಥದ್ದು ಏನಪ್ಪ ಅಂದರೆ ಫಸ್ಟು ಬಾಯಿ ತೊಳೆದ್ಬಿಟ್ಟು ನೀರು ಕುಡಿಯುವಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಈ ರೀತಿ ಗ್ಲಾಸ್, ಬೇರೆ ಯಾವುದು ಬೇಡ, ಚಿನ್ನ, ಬೆಳ್ಳಿ, ಸಿಲ್ವರು, ಪ್ಲಾಸ್ಟಿಕ್ಕು, ಸ್ಟೀಲ್ ಗ್ಲಾಸ್ಗಳು ಯಾವುದು ಬೇಡ. ಈ ರೀತಿ ಗ್ಲಾಸು, ಈ ಥರ ಗ್ಲಾಸ್ ಇರೋವಂಥ ಏನಿರುತ್ತೆ, ಈ ಗ್ಲಾಸ್ ಇರುತ್ತಲ್ಲ, ಈ ಗ್ಲಾಸಲ್ಲಿ ಏನು ಮಾಡಬೇಕು ನೀವು ಅಂದರೆ ನೀರು ತೊಗೋಬೇಕು. ಎಷ್ಟು ತೊಗೋಬೇಕು, ನೀವು ಕುಡಿಯೋಕ್ಕಾಗೋಷ್ಟು ತೊಗೋಬೇಕು, ತುಂಬ ತೊಗೊಂಬಿಡೋದಲ್ಲ. ನಿಮ್ಮ ಕೈಲಿ ಎಷ್ಟು ನೀವು ಅವಾಗ ಕುಡಿತೀರಾ ಅನ್ನೋಂಥದ್ದು ನೋಡಿಕೊಂಡು ಅಷ್ಟು ಮಾತ್ರನೇ ನೀರು ತೊಗೊಳ್ಳಿ. ನೋಡಿ, ನಾನು ಕಾಲು ಭಾಗ ತೊಗೊಂಡಿದ್ದೀನಿ ಇಲ್ಲಿ. ಈ ರೀತಿಯಲ್ಲಿ ಇಷ್ಟೇ ನಿಮ್ಗಾಗುತ್ತೆ, ಇಷ್ಟೇ ತೊಗೊಳ್ಳಿ. ಇಲ್ಲ ಇನ್ನೂ ಕಮ್ಮಿ ಕುಡಿತೀರಾ, ಇಷ್ಟೇ ತೊಗೊಳ್ಳಿ, ಪರವಾಗಿಲ್ಲ. ಈ ರೀತಿ ತೊಗೊಂಡು ನೀರನ್ನ
ನೀವೇನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣನೇ ಅಂದರೆ ಎರಡು ಕೈಯಲ್ಲೂ ಹಿಂಗೆ ಹಿಡ್ಕೋಬೇಕು. ಯಾಕಂದರೆ ಕರಾಗ್ರೆ ಹೇಳ್ಬಿಟ್ಟು ನೀವು ಕೈನ ಉಜ್ಜಿರ್ತೀರ, ವೈಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ನಿಮ್ಮ ಕೈಯಲ್ಲಿ. ಆ ಒಂದು ವೈಬ್ರೇಷನ್‌ಲ್ಲೇ ನೀವೇನು ಮಾಡಬೇಕು ಅಂದರೆ ಈ ರೀತಿ ಕೈಯಲ್ಲಿ ಹಿಂಗೆ ಇಟ್ಕೊಂಡು ನೀರು ಜೊತೆಗೆ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ನಿಮ್ಮ ಒಂದು ಸ್ಪಷ್ಟ ಕೋರಿಕೆಗಳನ್ನ ಹೇಳ್ಕೊಳ್ಳೋದು ಫಸ್ಟ್ ನೀರಿನ ಜೊತೆಗೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಗಂಗಾ ಮಾತೆ ಅನ್ನುವಂಥವಳು ನಮ್ಮ ಪಾಪ ತೊಳೆಯುವಂಥವಳು, ನಮ್ಮ ಎಲ್ಲ ಒಂದು ಗಲೀಜನ್ನ ತೊಳೆಯುವಂಥವಳು, ನಮ್ಗೆ ಏನು ಬೇಕು ಕೂಡ ಕೊಡ್ತಾಳೆ. ನಮ್ಮ ಮೈ 70% ನೀರಿಂದನೇ ತುಂಬಿರುವಂಥದ್ದು. ಆ ರೀತಿಯಲ್ಲಿ ನೀರಿಗೆ ತುಂಬ ಪ್ರಾಶಸ್ತ್ಯ ಇರುವಂಥದ್ದು. ನೀರೇ ನಮಗೆ ಪ್ರತಿಯೊಂದು ಫಸ್ಟ್ ಮೂಲ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಎರಡು ಕೈಯಲ್ಲಿ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ನೀರಿಗೆ ಹೇಳ್ಬೇಕು ನಾವು. ಇವತ್ತು ನಾನು ಬೆಳಗ್ಗೆ ನೀವು ಬಿಸ್ನೆಸ್ ಮಾಡ್ತಿರ್ತೀರ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ ಹೇಳ್ತೀನಿ. ಇವತ್ತು ನನಗಿವತ್ತು ನನ್ನ ಬಿಸ್ನೆಸ್ಸಿಂದ ₹50,000 ಲಾಭ ಬಂದಿದೆ, ಬರ್ತಿದೆ, ಬರುತ್ತೆ ಹಿಂಗೆಲ್ಲ ಹೇಳ್ಬಾರ್ದು. ಬಂದಿದೆ ಅಂತಲೇ ಹೇಳ್ಬೇಕು. ಬಂದಿದೆ 3 ಸರಿ ಅದನ್ನೇ ಹೇಳ್ಕೋಬೇಕು ನೀವು. 3 ಸರಿ ಹೇಳ್ಕೊಂಡು ಖುಷಿಯಾಗಿ ಫೀಲ್ ಮಾಡಿ. ಇವತ್ತು 50,000 ನನ್ನ ಅಕೌಂಟಲ್ಲಿ ಇದೆ ಅನ್ನುವಂಥದ್ದು. ನನಗೆ ಲಾಭ ಬಂದಿದೆ ಅನ್ನೋದನ್ನ ಫೀಲ್ ಮಾಡ್ಕೋಬೇಕು ನೀವು. ಆ ರೀತಿ ಕೆಲವ್ರು ಯಾರೋ ಜಾಬ್ಗೆ ಹೋಗ್ತಿರ್ತೀರ, ಇವಾಗ ಜಾಬ್ ಸಿಗಬೇಕಿರುತ್ತೆ ನಿಮಗೆ, ಅಥವಾ ಇಂಟರ್ವ್ಯೂಗೆ ಹೋಗ್ತಿರ್ತೀರ. ಇವತ್ತು ನನಗೆ ಇಂಟರ್ವ್ಯೂಯಲ್ಲಿ ಜಾಬ್ ಸಿಕ್ಕಿದೆ, ಈ ರೀತಿ ಹೇಳಬೇಕು. ಇವತ್ತು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಕೆಲಸ ಆಗಬೇಕು, ಕೆಲಸ ಸಿಗಲಿ ಹಿಂಗೆಲ್ಲ ಕೇಳ್ಕೋಬಾರ್ದು. ಸಿಗಲಿ ಅನ್ನೋವಂಥದ್ದೇ ಮಧ್ಯದಕ್ಕಾಗ್ಬಿಡುತ್ತೆ, ಸಿಗುತ್ತಾ ಅನ್ನೋವಂಥದ್ದು ನೆಗೆಟಿವ್ ಆಗಿಬಿಡುತ್ತೆ, ಸಿಕ್ಕಿದೆ ಅನ್ನೋವಂಥದ್ದು ಪಾಸಿಟಿವ್ ಆಗುತ್ತೆ. ಅದನ್ನೇ ನೀವು ಹೇಳ್ಕೋಬೇಕು. ಇನ್ನೊಂದು ಏನೋ ಒಂದು ನಿಮ್ಮ ಒಂದು ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಇವತ್ತಿಂದ ನನಗೆ ಆರೋಗ್ಯ ಸಮಸ್ಯೆ ಎಲ್ಲ ಸರಿ ಹೋಗಿದೆ, ನಾನು ಚೆನ್ನಾಗಾಗಿದ್ದೀನಿ, ಇದನ್ನೇ 3 ಸರಿ ಹೇಳ್ಕೋಬೇಕು. ಆಗಿದೆ ಅನ್ನೋವಂಥದ್ದು ನಿಮ್ಮ ಮೈಂಡಿಗೆ ಹೋಗ್ತಾ ಬಂದರೆ ನಿಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ. ಮೆಡಿಸನ್ಸ್ ಅರ್ಧಕ್ಕರ್ಧ ಕಮ್ಮಿ ಆಗೋಗ್ಬಿಡುತ್ತೆ. ಚಿಂತೆ, ಸ್ಟ್ರೆಸ್ಸು ಅರ್ಧಕ್ಕರ್ಧ ಕಮ್ಮಿ ಆಗೋಗ್ಬಿಡುತ್ತೆ. ಏನು ಬೇಕೋ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟ್ ಇಸ್ ನಥಿಂಗ್ ಬಟ್ ಸ್ಪಷ್ಟವಾಗಿ ಹೇಳೋವಂಥದ್ದು. ಇದನ್ನೇ ಆಗಬೇಕು ಅನ್ನೋವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಕೋಬೇಕು. ಕೆಲವ್ರಿಗೆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು. ಇವತ್ತಿಂದ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ ಅಷ್ಟೇ ಹೇಳಬೇಕು. ಅದನ್ನು 3 ಸರಿ ಹೇಳ್ಕೊಳ್ಳಿ. ಫೀಲ್ ಮಾಡಿ ಅದನ್ನು. ಒಂದು 2 ನಿಮಿಷ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಫೀಲ್ ಮಾಡಿ 3 ಸರಿ ಹೇಳಿದ್ಮೇಲೆ. ಆಮೇಲೆ ನಿಮ್ಮ ಮನೆ ದೇವರಿರ್ಬೋದು, ನಿಮ್ಮ ಇಷ್ಟ ದೇವರಿರ್ಬೋದು, ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಅಂದರೆ ಒಂದು ಗ್ರೇಟ್ಫುಲ್ನೆಸ್ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಾಗುತ್ತೆ. ಯಾರೇ ಏನಾದರೂ ಮಾಡಿದಾಗ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಲ್ವ, ಆ ರೀತಿಯಲ್ಲಿ ನಮಗೇನು ಬೇಕು ಕೊಟ್ಟಾಗ ನಾವು ಒಂದು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಸ್ ಅಂತ ಹೇಳ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರಿರ್ಬೋದು ಅಥವಾ ನಿಮ್ಮ ಒಂದು ಯೂನಿವರ್ಸ್ಗೆ ಇರ್ಬೋದು, ಯಾವುದಕ್ಕೆ ಆದ್ರೂ ಕೂಡ ನಿಮಗೆ ಯಾರಿಂದ ಆಗ್ತಾಯಿದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಒಂದು ಥ್ಯಾಂಕ್ಸ್ ಹೇಳಿ ಅದನ್ನು 3 ಸರಿ ಹೇಳ್ಕೊಂಡು ಈ ಫುಲ್ಲು ನೀರನ್ನ ಕುಡಿಬೇಕು. ನಿಮಗೆ ಗೊತ್ತಿಲ್ಲದ ಆ ನೀರು ಕುಡಿತಾ ಹೋಗಿ ಹೆಂಗೆ ನಿಮ್ಮ ಮೈಯಲ್ಲಿ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದು ಕೂಡ ಬ್ಯಾಲೆನ್ಸ್ ಆಗಿ ಎಲ್ಲ ಕೆಲಸ ಕಾರ್ಯಗಳು ಹೆಂಗೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. 21 ದಿನ ಈ ರೀತಿಯಲ್ಲಿ ಪ್ರತಿದಿನ ಒಂದೇ ಗ್ಲಾಸ್ ಇಟ್ಕೋಬೇಕು, ಚೇಂಜ್ ಮಾಡಬಾರ್ದು. ಇದನ್ನು ಯಾರೋ ಇನ್ನೊಬ್ರು ಕುಡಿಯೋದು ಅದೆಲ್ಲ ಮಾಡಬಾರ್ದು. ನೀವು ಒಂದು ಗ್ಲಾಸ್ ಇಟ್ಕೊಂಡ್ರೆ ನೀವೇ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದು ಒಂದೇ ಗ್ಲಾಸಿಂದನೇ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದ್ರೆ ನೀರಿಂದ ಮ್ಯಾನಿಫೆಸ್ಟೇಷನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೇನು ಬೇಕು ಅದನ್ನು ಹೇಳ್ಕೊಳ್ಳಿ. ಇದು ಒಂದು ಪರಿಹಾರ. ಆದರೆ ಇನ್ನೊಂದು ಪರಿಹಾರ ಏನಪ್ಪ ಅಂತಂದರೆ, ಮೇಯ್ನ್ ಎಲ್ಲರ ಮನೇಲಿ ಏನಪ್ಪ ಅಂತಂದರೆ ಪಲಾವ್ ಅಂದರೆ ಎಲ್ರಿಗೂ ಗೊತ್ತಿದೆ. ಪಲಾವ್ ಅಂದರೆ ಏನು? ಎಲ್ರಿಗೂ ಸ್ಮೆಲ್ ಬರುವಂಥದ್ದು ವಾಸನೆ. ಮದುವೆ ಮನೆ ಇರ್ಬೋದು, ಮನೇಲಿರ್ಬೋದು, ಪಲಾವ್ ಮಾಡಿದ್ರೆ ಮೊದಲು ಸ್ಮೆಲ್ ಬರೋದೇ ಈ ಪಲಾವ್ ಎಲೆಯೋ ಒಂದು ಸ್ಮೆಲ್ಲು. ಇದು ಬೀಟ್ ಮಾಡಿದಷ್ಟು ಬೇರೆ ಯಾವುದು ಬೀಟ್ ಮಾಡಲ್ಲ. ನೀವು ಇದು ಹಾಕದೆ ಪಲಾವ್ ಮಾಡಿದ್ರೆ ಟೇಸ್ಟು ಇರಲ್ಲ, ಸ್ಮೆಲ್ಲು ಇರಲ್ಲ. ಬಟ್ ಇದೊಂದು ಹಾಕಿದಾಗ ಏನಾಗುತ್ತೆ, ತುಂಬ ಸ್ಮೆಲ್ ನಿಮಗೆ ಬರುತ್ತೆ. ಅದಕ್ಕೆ ಇದ್ರ ಹೆಸರೇ ಪಲಾವ್ ಎಲೆ ಅಂತ ಹೇಳೋದು. ಬೇ ಲೀಫ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು. ಎಲ್ಲರ ಮನೇಲಿ ಇದು ಇದ್ದೇ ಇರುತ್ತೆ. ಇದಕ್ಕೆ ತುಂಬ ಖರ್ಚಿಲ್ಲ, ಏನಿಲ್ಲ. ಒಂದು ಪ್ಯಾಕೆಟ್ ₹10 ಕೊಟ್ಟರೆ ಒಂದು 20ರಿಂದ 25 ಬಂದಿರುತ್ತೆ ನಿಮಗೆ. ಇದು ನೀವೇನು ಮಾಡಬೇಕು ಅಂತಾರೆ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ ಈ ರೀತಿ ಎಲೆ ತೊಗೊಳ್ಳಿ. ಕೆಲವು ಏನಾದರೂ ಕಟ್ಟಾಗಿರುತ್ತೆ, ತೂತಾಗಿರುತ್ತೆ, ಏನು ನೋಡಬೇಡಿ. ಯಾಕಂದರೆ ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರೋಂಥದ್ದು, ನಾವೇನು ಪ್ರಿಪೇರ್ ಮಾಡೋವಂಥದ್ದಲ್ಲ. ನೇಚರ್ ನಮಗೆ ನ್ಯಾಚುರಲ್ ಆಗಿ ಕೊಟ್ಟಿರುತ್ತೆ. ಆ ರೀತಿಯಲ್ಲಿ ಏನಾಗಿದ್ರೂ ಪರವಾಗಿಲ್ಲ. ಬಟ್ ಸ್ವಲ್ಪ ಅಗಲ ಇರೋವಂಥ ಎಲೆ ತೊಗೊಳ್ಳಿ, ಸ್ವಲ್ಪ ಫ್ರೆಶ್ ಇರೋವಂಥ ಎಲೆ ತೊಗೊಳ್ಳಿ. ಒಣಗಿದ್ರೆ ಸ್ವಲ್ಪ ನಾನು ಹೇಳಿದಂಥ ಟೆಕ್ನಿಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದರಿಂದ ಸ್ವಲ್ಪ ಫ್ರೆಶ್ ಆಗಿರಬೇಕು, ಸ್ವಲ್ಪ ಹಸಿ ಇರಬೇಕು, ಜೊತೆಗೆ ಸ್ವಲ್ಪ ಅಗಲ ಇರಬೇಕು. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ತೊಗೊಂಡು ಏನು ಮಾಡಬೇಕು ನೀವು ಅಂತಂದರೆ, ಒಂದು ಗ್ರೀನ್ ಕಲರ್ ಮಾರ್ಕರ್ ಸಿಗುತ್ತೆ ಅಥವಾ ಸ್ಕೆಚ್ ಪೆನ್ ಸಿಗುತ್ತೆ ನಿಮಗೆ, ಎಲ್ಲ ಬಳೆ ಶಾಪಲ್ಲೂ ಸಿಗುತ್ತೆ. ಇದೊಂದು ತಂದಿಟ್ಕೊಳ್ಳಿ. ಗ್ರೀನ್ ಕಲರ್ ಅಟ್ರಾಕ್ಟ್ಸ್ ವೆಲ್ತ್ ಅಂತ ಹೇಳ್ತೀನಿ. ನಿಮ್ಮ ಆಸೆಗಳಿರ್ಬೋದು, ಡ್ರೀಮ್ ಇರ್ಬೋದು, ಇದನ್ನೆಲ್ಲ ನಿಮಗೆ ಅಟ್ರಾಕ್ಟ್ ಮಾಡುವಂಥದ್ದೇ ಗ್ರೀನ್ ಕಲರು. ಪ್ರತಿಯೊಬ್ಬರು ಇನ್ನು ಮುಂದೆ ಯಾರು ಕೇಳಲೇಬೇಡಿ, ನಾನು ಯೂಸ್ ಮಾಡ್ಬೋದಾ, ನಾನು 3ರಲ್ಲಿ ಹುಟ್ಟಿದ್ದೀನಿ, ನಾನು 12ರಲ್ಲಿ ಹುಟ್ಟಿದ್ದೀನಿ, ಎಲ್ಲರೂ ಯೂಸ್ ಮಾಡಿ. ನೀವು ಕೇಳ್ಕೊತಾ ಇದ್ದೀರಾ, ಅದಕ್ಕೆ ನಿಮ್ಮ ಮೈ ಮೇಲೆ ಇದನ್ನು ಹಾಕೋತಾ ಇಲ್ಲ, ನೀವು ಬರೆಯೋದಕ್ಕೆ ತೊಗೊಂಡಿರೋದು. ಅದರಿಂದ ನೀವೇನು ಮಾಡಬೇಕು ಅಂದರೆ ಈ ರೀತಿ ಒಂದು ಗ್ರೀನ್ ಕಲರು ಮಾರ್ಕರು ಅಥವಾ ಸ್ಕೆಚ್ ಪೆನ್ ತೊಗೊಳ್ಳಿ. ಇದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಮತ್ತೆ ಅದೇ ಥರ ನಾನು ಹೇಳ್ಕೊಡ್ತೀನಿ. ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡಬೇಕು ಅಂದರೆ, ಇವತ್ತು 50,000 ನನಗೆ ಬಂದಿದೆ ಅಂತ ಬರೀಬೇಕು. ನನ್ನ ಆರೋಗ್ಯ ಇವತ್ತಿಂದ ಸರಿ ಹೋಗಿದೆ, ನಾನು ಚೆನ್ನಾಗಿದ್ದೀನಿ, ಅಷ್ಟು ಈ ರೀತಿ ನೋಡಿ ಬರೀಬೇಕು. ಈ ಥರ ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಮ ವಿಶಸ್ನ ಆಗಿದೆ ಅಂತ ಬರೀಬೇಕು. ಸಾಲ ತೀರಲಿ ಅಂತ ಬರೀಬಾರ್ದು, ಆರೋಗ್ಯ ಚೆನ್ನಾಗಾಗಲಿ ಅಂತ ಬರೀಬಾರ್ದು, ಮೆಡಿಸಿನ್ಸ್ ನನಗೆ ಕೆಲಸ ಮಾಡಲಿ ಅಂತ ಬರೀಬಾರ್ದು, ನಂಗೆ ಕೆಲಸ ಸಿಗಲಿ ಅಂತ ಬರೀಬಾರ್ದು.
ಕೆಲಸ ಸಿಕ್ಕಿದೆ, ನನಗೆ ಇವತ್ತು ಬಿಸ್ನೆಸ್ ಚೆನ್ನಾಗಾಗಿದೆ, ಇನ್ನು ನೀವು ಬಿಸ್ನೆಸ್ಗೆ ಹೋಗೇ ಇಲ್ಲ, ಈ ಥರ ಬರೀಬೇಕು ನೀವು. ಈ ರೀತಿ ಬರೆದ್ಬಿಟ್ಟು ಗ್ರೀನ್ ಕಲರು ಮಾರ್ಕರ್ ಅಥವಾ ಸ್ಕೆಚ್ ಪೆನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಒಂದು ಬೌಲ್ ತೊಗೊಳ್ಳಿ. ನಿಮ್ಗೆ ಎಲ್ಲ ಗ್ರಂಥಿ ಅಂಗಡಿಯಲ್ಲೂ ಏನಪ್ಪ ಅಂದರೆ ಮಣ್ಣಿಂದು ಬೌಲ್ ಸಿಗುತ್ತೆ. ಸಾಂಬ್ರಾಣಿ ಧೂಪ ಹಾಕೋದಕ್ಕೆ ಅಂತ ಸಿಗುತ್ತೆ, ಯಾಕಂದರೆ ಮಣ್ಣು ತುಂಬ ಒಳ್ಳೆಯದು. ಆ ರೀತಿಯಲ್ಲಿ ತೊಗೊಂಡು ನೀವೇನು ಮಾಡಬೇಕು ಅಂದರೆ, ಆ ಒಂದು ಮಣ್ಣಿನ ಬೌಲಲ್ಲಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಸಾಯಂಕಾಲ 6 ಗಂಟೆ ಮೇಲೆ ನೀವೇನು ಮಾಡಿ, ಒಂದು 2 ಕರ್ಪೂರ ಹಾಕ್ಕೊಳ್ಳಿ, 2 ಏಲಕ್ಕಿ ಹಾಕ್ಕೊಳ್ಳಿ, 2 ಲವಂಗ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ಆ ಒಂದು ಕರ್ಪೂರನ ಹಚ್ಬಿಟ್ಟು, ಆ ಒಂದು ಹಚ್ಚಿದ ಒಂದು ಬೆಂಕಿಯಲ್ಲಿ ಇದನ್ನು ಹಿಂಗೆ ಇಟ್ಬಿಟ್ಟು ಪೂರ್ತಿ ಸುಟ್ಬಿಡ್ಬೇಕು, ಅದ್ರೊಳಗಡೆ ಇಟ್ಬಿಟ್ಟು. ಅದೂ ಸುಡತ್ತೆ, ಇದ್ರ ಜೊತೆಗೆ ಇದು ಸುಡತ್ತೆ. ನಿಮ್ಮ ವಿಷಸ್ ಏನಾಗುತ್ತೆ, ಯೂನಿವರ್ಸಿಗೆ ತಲುಪುತ್ತೆ, ನಿಮ್ಮ ಒಂದು ದೇವರಿಗೆ ತಲುಪುತ್ತೆ, ನೀವು ಇಷ್ಟಪಡುವಂಥ ದೇವ್ರಿಗೆ ತಲುಪುತ್ತೆ. ಆ ರೀತಿಯಲ್ಲಿ ಆದಾಗ ನೀವೇನು ಮಾಡಬೇಕು ಅಂದರೆ, ಒಂದು ಪೂರ್ತಿ ಇದನ್ನು ಎಲೆನ ಸುಟ್ಬಿಡ್ಬೇಕು ಅದರಲ್ಲಿ ಇಟ್ಟು. ಪೂರ್ತಿ ಬೂದಿ ಆದಂಥದ್ದು ಏನಿರುತ್ತೆ, ಆ ಬೂದಿನ ಹೊರಗಡೆ, ಮನೆಯಿಂದ ಹೊರಗಡೆ ಹೋಗಿ ಗಾಳಿಯಲ್ಲಿ ಬಿಟ್ಬಿಡ್ಬೇಕು. ಉಪ್ಪು ಅಂತ ಊದಿದ್ರೆ ಗಾಳಿಗೆ ಹೋಗ್ಬಿಡುತ್ತದೆ, ಎಲ್ಲಿ ಬೇಕಾದರೂ ಹೋಗಲಿ, ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಅದನ್ನು ಊದಿ. ಈ ರೀತಿ ಮಾಡ್ತಾ ಬನ್ನಿ. ನಿಮಗೆ ತಿಂಗಳಲ್ಲಿ 2 ಸರಿ ಮಾಡಿದಾಗಲೇ ರಿಸಲ್ಟ್ಸ್ ಗೊತ್ತಾಗೋಗ್ಬಿಟ್ಟಿರುತ್ತೆ. ಆ ರೀತಿಯಲ್ಲಿ ಅದನ್ನ ಹಂಗೆ ಕಂಟಿನ್ಯೂಷನ್ ಮಾಡ್ತಾ ಬನ್ನಿ. ಏನೇನು ಹಾಕಬೇಕು, 2 ಏಲಕ್ಕಿ, 2 ಕರ್ಪೂರ, 2 ಲವಂಗ, ಜೊತೆಗೆ ಈ ಒಂದು ಬೇ ಲೀಫ್ನ ಆ ಒಂದು ಕರ್ಪೂರ ಹಚ್ಚಿದ್ರಲ್ಲಿ ಸುಡಬೇಕು. ಈ ರೀತಿ ಮಾಡ್ತಾ ಬನ್ನಿ. ಕೆಲವರು ದೀಪದಲ್ಲಿ ಸುಡ್ತಾರೆ, ಕೆಲವರು ಕ್ಯಾಂಡಲ್ ಸುಡ್ತಾರೆ. ಬೇಡ, ಕರ್ಪೂರ ಸುಡಿ. ಕರ್ಪೂರ ಏನಂತಂದರೆ ಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಂಡಂಗಾಗುತ್ತೆ, ಶುಕ್ರನ ಆರಾಧನೆ ಮಾಡ್ಕೊಂಡಂಗಾಗುತ್ತೆ. ಇನ್ನು ಏಲಕ್ಕಿ ಅಂತ ಬಂದಾಗ ಸೂರ್ಯ, ಅದೇ ರೀತಿಯಲ್ಲಿ ಲವಂಗ ಅಂತ ಬಂದಾಗ ಲಕ್ಷ್ಮಿನ ನಾವು ಆರಾಧನೆ ಮಾಡ್ದಂಗೆ ಆಗುತ್ತೆ. ಇನ್ನು ಈ ಒಂದು ಬೇ ಲೀಫ್ ಅಂತ ನಾವು ಹೇಳ್ತೀವಿ, ಪುಲಾವ್ ಎಲೆ ಅಂತ ಹೇಳ್ತೀವಿ, ಇದು ಖಂಡಿತವಾಗ್ಲೂ ನಮಗೆ ಮನಿನ ಅಟ್ರಾಕ್ಟ್ ಮಾಡೋದು, ನಮ್ಮ ವಿಷಸ್ನ ಪೂರ್ಣ ಮಾಡೋವಂಥದ್ದು ಇರೋವಂಥ ಕೆಪಾಸಿಟಿ ಇರೋವಂಥ ಎಲೆ ಇದು. ಇಷ್ಟು ಹಾಕಿ ನೀವು ಆ ಒಂದು ಬೂದಿನ ಎಲ್ಲೂ ಚೆಲ್ಲಬಾರ್ದು, ಡಸ್ಟ್ಬಿನ್ಗೆ ಹಾಕಬಾರ್ದು, ಪಾಟಲ್ಲಿ ಹಾಕುವಂಥದ್ದು, ಗಿಡದ ಹತ್ರ ಹಾಕುವಂಥದ್ದು, ಈ ರೀತಿಯೆಲ್ಲ ಖಂಡಿತವಾಗ್ಲೂ ಮಾಡಬೇಡಿ. ಮಾಡಿದ್ರೆ ನೀವೇನು ಮಾಡಬೇಕು ಅಂದರೆ, ಗಾಳಿಯಲ್ಲಿ ಊದಿ ಬಿಟ್ಬಿಡಬೇಕು. ಇದು ಸೆಕೆಂಡ್ ಮ್ಯಾನಿಫೆಸ್ಟೇಷನ್ನು. ಈ ರೀತಿಯಲ್ಲಿ ಒಂದು ನಿಮ್ಮ ಆಸೆ ಏನಿದೆ ಅದು ಮುಗಿಯೋವರೆಗೂ ಇನ್ನೊಂದು ಆಸೆ, ಇನ್ನೊಂದು ಕೋರಿಕೆನ ಕೇಳ್ಕೊಬೇಡಿ. ಅದನ್ನೇ ಮಾಡ್ತಾ ಬರಬೇಕು. ಒಂದು ವಾಟ್ರದ್ದು ಹೇಳ್ಕೊಟ್ಟಿದ್ದೀನಿ, ಒಂದು ಪೇ ಲೀಫ್ ಅಂದರೆ ಪಲಾವ್ ಎಲೆದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ 369 ಅಂತ ಹೇಳ್ತೀವಿ. ಅಂದರೆ 3, 6, 9. ಕೆಲವ್ರು ಹೇಳ್ತಾರೆ ಗುರು ಶುಕ್ರ ಆಗಲ್ಲ, ಶುಕ್ರನ್ ಗುರು ಆಗಲ್ಲ. ಖಂಡಿತವಾಗ್ಲೂ ಇಲ್ಲ. ಗುರುನೂ ದೇವರೇ. ಅಂದರೆ ಗುರು ಬಂದು ದೇವತೆಗಳ ದೇವ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಶುಕ್ರ ಬಂದು ರಾಕ್ಷಸರ ಗುರು ಅಂತ ಹೇಳ್ತೀವಿ. ಗುರುಗಳು ಯಾವತ್ತೂ ಅವರವರು ಒಂದು ಶಿಷ್ಯಂದ್ರಿಗೆ ಒಳ್ಳೆಯದೇ ಮಾಡ್ತಾರೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಗುರುಗಳಿಗೂ ಏನು ಫೈಟ್ ಎಲ್ಲ ಇರೋದಿಲ್ಲ. ಗುರುಗೂ ಶುಕ್ರಂಗೂ ಆಗಲ್ಲ. ಇದೆಲ್ಲ ಬಿಟ್ಬಿಡಿ. ಎಂದಿನ ಕಾಲದ್ದೇ ಬರೀ ಹೇಳ್ಕೊಂಡೇ ನಿಮ್ಗೆ ಇದನ್ನು ಅಲ್ಲೇ ಕುಣಿಸಿದ್ದಾರೆ. ಖಂಡಿತವಾಗ್ಲೂ 369 ಇಸ್ ಅ ಫ್ಯಾಮಿಲಿ ನಂಬರ್ ಅಂತ ಹೇಳ್ತೀವಿ. 3ನ 2 ಸರಿ ಹಾಕಿದ್ರೆ 6 ಆಗುತ್ತೆ. ಅದೇ 6ಕ್ಕೆ ಮತ್ತೆ 3 ಹಾಕಿದ್ರೆ 9 ಆಗುತ್ತೆ. ದೀಸ್ ಆರ್ ಫ್ಯಾಮಿಲಿ ನಂಬರ್ಸ್. ಇನ್ನು ಯಾರ ಮನೇಲೇ ಕೂಡ 3ನೇ ತಾರೀಕಲ್ಲಿ ಹುಟ್ಟಿರೋರು, 6ನೇ ತಾರೀಕು ಹುಟ್ಟಿರೋರು, 9ನೇ ತಾರೀಕು ಹುಟ್ಟಿರೋರು ಜೊತೆಗಿರ್ತೀರ ಅಂತಂದರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಫ್ಯಾಮಿಲಿ. ಆ ಫ್ಯಾಮಿಲಿ ತುಂಬ ಚೆನ್ನಾಗಿ ಉದ್ಧಾರ ಆಗಿರುತ್ತೆ. ನಿಮ್ಮ ಮನೇಲೇ ಇರ್ಬೋದು, ನಿಮ್ಮ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಈ ರೀತಿಯೆಲ್ಲ ನೋಡ್ತಾ ಬನ್ನಿ. 3ಕ್ಕೆ 6 ಖಂಡಿತವಾಗ್ಲೂ ಆಗುತ್ತೆ, 6ಕ್ಕೆ 3 ಖಂಡಿತವಾಗ್ಲೂ ಆಗುತ್ತೆ, 6ಕ್ಕೆ 9 ಆಗುತ್ತೆ, 9ಕ್ಕೆ 3 ಆಗುತ್ತೆ. ಇದು ಫ್ಯಾಮಿಲಿ ನಂಬರು. ಈ ರೀತಿಯಲ್ಲಿ ನಮ್ಮ ಇಂಡಿಯಾ ಯಾವಾಗ ಇಂಡಿಯಾ ಅಂದರೆ 3 ಆಗುತ್ತೆ. ನಮಗೆ ಇಂಡಿಪೆಂಡೆನ್ಸ್ ಬಂದು ಆಗಸ್ಟ್ 15 6 ಆಗುತ್ತೆ. ಯಾವಾಗ 9 ಬರುತ್ತೆ ಅವಾಗೆಲ್ಲ ನಾವೆಲ್ಲ ಕ್ಷೇತ್ರದಲ್ಲೂ ಗೆದ್ದಿದ್ದೀವಿ. ಈ ಸರಿ 9. ಮೊನ್ನೆ ಎಲ್ಲ ನೋಡಿದ್ರಲ್ಲ ಮೋದಿಯ ಒಂದು ಅಟ್ಟಹಾಸ ಯಾವ ಥರ ಇತ್ತು, ಹೆಂಗೆ ಅಡಗಿಸಿದ್ರು ಅಂತಂದ್ಬಿಟ್ಟು, ಹುಲಿಯ ಗರ್ಜನೆ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಒಂದು ಕ್ರಿಕೆಟ್ ಇರ್ಬೋದು, ಒಂದು ಯಾವುದೇ ಒಂದು ಇರ್ಬೋದು, ಸಾಂಸ್ಕೃತಿಕ ಲೋಕಗಳಿರ್ಬೋದು, ಅಥವಾ ಯಾವುದೇ ಇದ್ರೂ ಕೂಡ 9 ಅಂತ ಬಂದಾಗ ನಮ್ಮ ಇಂಡಿಯಾಗೆ ತುಂಬ ಒಳ್ಳೆಯದಾಗಿದೆ. 369 ಕಾಂಬಿನೇಷನ್ಸ್ ಯಾವಾಗಲೇ ಬಂದರೂ ಕೂಡ ವರ್ಲ್ಡ್ ಕಪ್ ಎಲ್ಲ ನಾವು ಗೆದ್ದಿರೋವಂಥದ್ದನ್ನು ನಂಬರಲ್ಲಿ ಲೆಕ್ಕ ಹಾಕಿದ್ರು ಕೂಡ 369 ಆಗಿರುವಂಥದ್ದು. ಯಾರೇ ಹೇಳಿದ್ರು 3ಗೂ 6ಗೂ ಆಗಲ್ಲ, 6ಗೂ 3ಗೂ ಆಗಲ್ಲ. ಖಂಡಿತವಾಗ್ಲೂ ಆಗುತ್ತೆ. ನಂಬೇಡಿ ಇಂಥ ಮಾತೆಲ್ಲ ಅಂತ ಹೇಳ್ತೀನಿ. ಅವ್ರಿಗೆ ಯಾವ ರಿಸರ್ಚ್ಮೆಂಟು ಗೊತ್ತಿರೋದಿಲ್ಲ, ಸುಮ್ಮನೆ ಓದ್ಬಿಡ್ತಾರೆ. ಅಸ್ಟ್ರಾಲಜಿಯಲ್ಲಿ ಗುರುಗೂ ಶುಕ್ರಂಗೂ ಆಗಲ್ಲ ಅಂದರೆ ನ್ಯೂಮರಾಲಜಿಯಲ್ಲೂ ಅದೇ ಅಲ್ಲ. ನ್ಯೂಮರಾಲಜಿ ಬೇರೆ, ಅಸ್ಟ್ರಾಲಜಿ ಬೇರೆ. ಈ ನಂಬರ್ಸ್ಗಳೇ ಬೇರೆ ಆ್ಯಕ್ಟ್ ಆಗುತ್ತೆ. ಆ ಒಂದು ಗ್ರಹಗಳ ಒಂದು ಏನಿದೆ ಅದೇ ಬೇರೆ ರೀತಿಯಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ನಾವು ನ್ಯೂಮರಾಲಜಿನ ನೋಡಿದಾಗ ಪಕ್ಕಾ ಕ್ಯಾಲ್ಕುಲೇಷನ್ಸು, ಪಕ್ಕಾ ರಿಸರ್ಚ್ಮೆಂಟ್ ನಮಗೆ ಸಿಗೋವಂಥದ್ದು. ಆ ರೀತಿಯಲ್ಲಿ ಈಗ ನಾನು ತೋರಿಸ್ತಾ ಇರೋಂಥ 3ನೇ ಮ್ಯಾನಿಫೆಸ್ಟೇಷನ್ಸ್ ಏನಪ್ಪ ಅಂತಂದರೆ 369 ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಫಸ್ಟು ಇವತ್ತೇನು ನೀವು ಬರೀತೀರಾ, ಪ್ರತಿದಿನ ಬರೀರಿ. ಇದನ್ನು ಒಂದು ಬುಕ್ ತೊಗೊಂಬಿಡಿ, ಈ ಥರ ರೂಲ್ಡ್ ಬುಕ್ ತೊಗೊಂಬಿಡಿ. ನೀವು ಈ ರೀತಿ ತೊಗೊಂಬಿಟ್ಟು ನೀವೇನು ಮಾಡಬೇಕು, ಅವತ್ತಿನ ಡೇಟ್ ಇಲ್ಲಿ ಹಾಕಿ. ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಅವತ್ತಿನ ಡೇಟ್ ಇಲ್ಲಿ ಹಾಕಿ. ಇಲ್ಲಿ ಓಮ್ ಅಂತ ಬರೀರಿ ಫಸ್ಟು. ಆಮೇಲೆ ಇಲ್ಲಿ ನಿಮ್ಮ ಮನೆ ದೇವರ ಹೆಸರನ್ನ ಬರೀಬೇಕು. ಮೇಲ್ಗಡೆ ನೋಡಿ ಮನೆ ದೇವರ ಹೆಸರನ್ನ ಬರೀಬೇಕು. ನೀಟಾಗಿ ನೋಡ್ಕೊಳ್ಳಿ, ಮನೆ ದೇವರ ಹೆಸರನ್ನು ಬರೀಬೇಕು. ಅದಾದಮೇಲೆ ನೀವೇನಪ್ಪ ಮಾಡಬೇಕು ಅಂದರೆ, ಸೇಮ್ ಈಗ ನಾನು ಹೇಳ್ಕೊಟ್ನಲ್ಲ, ನನಗೆ 50,000 ಬಂದಿದೆ, ಅದನ್ನೇ ಬರೀಬೇಕು. ಎಷ್ಟು ಸರಿ ಬರೀಬೇಕು? 3 ಸರಿ ಬರೀಬೇಕು. ಯಾಕಂದರೆ ನಾವಿಲ್ಲಿ 369 ಮ್ಯಾನಿಫೆಸ್ಟೇಷನ್ಸ್ ತೊಗೋತಾ ಇರೋದು. 3 ಸರಿ ಬರೀರಿ. ನನಗೆ 50,000 ಹಣ ಬಂದಿದೆ, ನನಗೆ 50,000 ಹಣ ಬಂದಿದೆ, ನನಗೆ 50,000 ಹಣ ಬಂದಿದೆ. 3 ಸರಿ ಆಯಿತು. ಇಂಗ್ಲೀಷಲ್ಲೇ ಬರೀಬೋದು. ದೇವ್ರೇನು ಕನ್ನಡ ಮಾತ್ರನೇ ಹೇಳ್ತಾನೆ, ಇಂಗ್ಲೀಷ್ ಬರಲ್ಲ ಅಂತಲ್ಲ. ಇಂಗ್ಲೀಷಲ್ಲಾದರೂ ಬರೀರಿ, ಕನ್ನಡದಲ್ಲಾದರೂ ಬರೀರಿ.
ನಿಮಗೆ ಪರ್ಫೆಕ್ಟಾಗಿ ಹೇಳಕ್ಕೆ ಬರಬೇಕು. ಅದು ಮ್ಯಾನಿಫೆಸ್ಟ್ ಅಂದರೆ ಸ್ಪಷ್ಟವಾಗಿ ಹೇಳಬೇಕು. ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಸ್ಪಷ್ಟವಾಗಿ ಹೇಳುವಂಥದ್ದು. ಸ್ಪಷ್ಟವಾಗಿ ಹೇಳೋದು ಇಂಗ್ಲೀಷ್ ಆದರೂ ಪರವಾಗಿಲ್ಲ, ಕನ್ನಡ ಆದರೂ ಪರವಾಗಿಲ್ಲ. ನಿಮ್ಮ ಚಾಯ್ಸ್. ನೆಕ್ಸ್ಟು 3 ಸರಿ ಆಯ್ತಲ್ವಾ? ಮತ್ತೆ 6 ಸರಿ ಬರಿಬೇಕು. ಏನಂತ ಬರಿಬೇಕು? ನನ್ನ ಕೈಯಲ್ಲಿ ಹಣ ಖರ್ಚಾಗುವುದಿಲ್ಲ, ಅಥವಾ ನಿಮ್ಗೆ ಏನು ಅನ್ಸುತ್ತೆ ಅದನ್ನೇ 6 ಸರಿ ಬರಿಬೇಕು. ಬಂದಿರೋ ಹಣ ನನಗೆ ತುಂಬ ಸಂತೋಷ ಕೊಟ್ಟಿದೆ, ಆ ಥರನೂ ಬರಿಬೋದು. ನಿಮ್ಗೆ ಏನು ಅನ್ಸುತ್ತೆ ಅದನ್ನು. ಅಂದರೆ ಒಂದು ಸರಿ 3 ಬರೆದ ಮೇಲೆ ಇನ್ನೊಂದು ನೀವೇನು ಬರೀತೀರ, 6 ಸರಿ ಬರಬೇಕು. 369 ಮ್ಯಾನಿಫೆಸ್ಟೇಷನ್ ಅಂತದ್ದು ಹೇಳಿದಾಗ ಅದನ್ನು 6 ಸರಿ ಬರೀರಿ. ಹೇಳ್ಕೊಂಡು ಬರೀಬೇಕು ನಿಮ್ಮ ಬಾಯಲ್ಲಿ. ಜೋರಾಗಿ ಕಿರ್ಚಬೇಕಾ? ಪಕ್ಕದಲ್ಲಿ ಇರೋರಿಗೆಲ್ಲ ಕೇಳಿಸುತ್ತಾ? ಬೇಡ, ಮನಸ್ಸಲ್ಲೇ ಹೇಳ್ಕೊಡಿ. ಕಿರ್ಚಿ ಇನ್ನೊಬ್ರಿಗೆ ಹೇಳೋದು ಬೇಡ. ನಿಮಗೆ ಹೇಳಬೇಕು, ದೇವ್ರಿಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂತಂದರೆ, ಕೊನೆಯದಾಗ 6 ಸರಿ ಆದಮೇಲೆ ಮತ್ತೆ 9 ಸರಿ ಬರಿಬೇಕಲ್ವ ನೆಕ್ಸ್ಟು. ಆ ಒಂದು ಇದಕ್ಕೆ ನೀವೇನು ಬರೀಬೇಕು ಅಂದರೆ, ಇಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ನಾನು ಬರೆದಿದ್ದೀನಿ. ಇಲ್ಲಿ ನಾನು ತುಂಬ ಸಂತೋಷವಾಗಿ ಇದ್ದೇನೆ ಅಂತ ಬರೆದಿದ್ದೀನಿ. ನೀವು ಏನು ಬೇಕಾದರೂ ಬರ್ಕೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್. ಇಲ್ಲಿ ಏನಿರುತ್ತೆ 3, 6, 9, 3 ಸರಿ 1 ಬರೀರಿ, 6 ಸರಿ 1 ಬರ್ಕೊಳ್ಳಿ ಅಂದರೆ 1 ವಿಶಸ್ಸು, 9 ಸರಿ 1 ವಿಶಸ್ ಬರ್ಕೊಳ್ಳಿ. ಅದನ್ನು 9 ಸರಿ ಬರಿತಾ ಹೋಗಿ ಹೇಳ್ಕೊಂಡು. ಈ ರೀತಿ ಮ್ಯಾನಿಫೆಸ್ಟ್ ಡೈಲಿ ಬರಿತಾ ಬನ್ನಿ. ನಿಮ್ಗೆ ಏನಾಗಬೇಕು ಅದನ್ನು ಬರ್ಕೊಳ್ಳಿ. ನನಗೆ ಫ್ಯಾಕ್ಟ್ರಿ ಚೆನ್ನಾಗಿ ನಡಿಬೇಕು, ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಲ್ಲ, ನಡೆಯುತ್ತೆ, ನಡೀತಾ ಇದೆ, ಈ ರೀತಿ ಬರೆದ್ಬಿಡ್ಬೇಕು. ಅಂದರೆ ಆಗೋಗಿದೆ ಕೆಲಸ ಅನ್ನೋ ಥರ ಬರೀಬೇಕು ನೀವು ಏನೇ ಬರೆದ್ರು. ಅದನ್ನು 3 ಸರಿ, 6 ಸರಿ, 9 ಸರಿ. ಲಾಸ್ಟಲ್ಲಿ ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ನಿಮ್ಮ ಮನೆ ದೇವ್ರ ಹೆಸರು. ಯಾರಿಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿರುತ್ತೋ ಹೇಳ್ತಾ ಹೋಗಿ. ಅದನ್ನು ಒಂದು 3 ಸರಿ ಬರೀರಿ ಸಾಕು. 369 ಮ್ಯಾನಿಫೆಸ್ಟೇಷನ್ ಅಂದರೆ ಇದೆ. ಲಾಸ್ಟಲ್ಲಿ ಒಂದು ಸರಿ ಥ್ಯಾಂಕ್ ಯು ಹೇಳಿ. ಯಾರಿಂದ ನಮ್ಗೆ ಆಗ್ತಾಯಿದೆ ಒಳ್ಳೆಯದು ಅನ್ನೋಂಥದ್ದನ್ನು ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ ಥ್ಯಾಂಕ್ ಯು ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಈ 3 ಮ್ಯಾನಿಫೆಸ್ಟೇಷನ್ಸ್ನ ನೀವು ಇನ್ನು ಮುಂದೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನನಗೆ ಗೊತ್ತಾಗಬೇಕು ನಿಮ್ಗೆ ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ಆಲ್ರೆಡಿ ತುಂಬ ಚೆನ್ನಾಗಿ ಎಲ್ರಿಗೂ ವರ್ಕ್ ಆಗಿದೆ, ಮಾಡಿದವ್ರಿಗೆಲ್ಲ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ. ಯಾಕಂದರೆ ಈ ಬೇ ಲೀಫ್ದೆಲ್ಲ ಕೆಲವರು ಸುಮ್ಮನೆ ಹಂಗೆ ದೀಪದಲ್ಲಿ ಕ್ಯಾಂಡಲೆಲ್ಲ ಸುಡೋಕ್ಕೆ ಹೇಳ್ತಾರೆ. ಆ ರೀತಿ ಸುಡಬಾರ್ದು. ಅದಕ್ಕೆ ಪ್ರತಿಯೊಂದು ನಾನು ಹೇಳ್ತೀನಿ. ಕೆಲವರು ನನ್ನನ್ನು ಕೇಳ್ತಾರೆ, ಮೇಡಮ್ ಹಿಂಗೆ ಯಾರೋ ಹೇಳಿದ್ರು, ನೀವು ಹೇಳಿ ನಮಗೆ ಗೊತ್ತಾಗುತ್ತೆ, ನೀವು ಕರೆಕ್ಟಾಗಿ ಹೇಳ್ತೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು 2 ಸರಿ 3 ಸರಿ ಬಿಡಿಸಿ ಹೇಳ್ತೀನಿ. ಯಾಕಂದರೆ ಎಲ್ಲೂ ತಪ್ಪಾಗಬಾರ್ದು, ನೀವು ಮಾಡಿದ್ಮೇಲೆ ರಿಸಲ್ಟ್ ಬರಬೇಕು. ಅದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಮತ್ತೆ ಒಂದೊಂದನ್ನು 2 ಸರಿ 3 ಸರಿ ನಾನು ಹೇಳಿರ್ತೀನಿ ಹೊರತು ಸುಮ್ಮನೆ ಹೇಳಬೇಕು ಅಂತ ಹೇಳೋದಿಲ್ಲ. ಸೊ ಈ 3 ಮ್ಯಾನಿಫೆಸ್ಟೇಷನ್, ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ನು, ಇನ್ನೊಂದು ಬೇ ಲೀಫ್ ಪಲಾವ್ ಎಲೆದು, 3ನೇದು ಬಂದು 369 ಮ್ಯಾನಿಫೆಸ್ಟೇಷನ್. ಈ 3 ಮ್ಯಾನಿಫೆಸ್ಟೇಷನ್ಸ್ನ ಇವತ್ತಿಂದ ನೀವು ಶುರು ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆಯಿತು ಅನ್ನೋಂಥ ಪಾಸಿಟಿವ್ ಇರ್ಬೋದು. ಅಯ್ಯೋ ಇದೆಲ್ಲ ಮಾಡಿದ್ರೆ ಆಗುತ್ತಾ, ಇದೆಲ್ಲ ಹೇಳಿದ್ರೆ ಆಗೋದೇ ಇಲ್ಲ ಅಂಥವ್ರು ಮಾಡಲೇಬೇಡಿ. ಸುಮ್ಮನೆ ನೆಗೆಟಿವ್ ಕಮೆಂಟ್ ಹಾಕೋಂಥವ್ರು ಇಂಥ ವೀಡಿಯೋಸ್ನ ಖಂಡಿತವಾಗ್ಲೂ ನೋಡಬೇಡಿ. ನಿಮಗೆಲ್ಲ ಇದು ಟೈಮ್ ಪಾಸ್ಗೆ ಹೇಳ್ತಾ ಇಲ್ಲ, ಇದು ಜೀವನದಲ್ಲಿ ಏನೋ ಒಂದು ನಡಿಬೇಕು ಅನ್ನೋಂಥದ್ದು. ಅಯ್ಯೋ ಆಗುತ್ತಾ, ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹಂಗೆ ಆಗುತ್ತೆ ನಿಮಗೆ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ, ಇನ್ನು ಮುಂದೆ ನನ್ನ ಲೈಫ್ ಫ್ಯೂಚರು ತುಂಬ ಹೈ ಮಟ್ಟಕ್ಕೆ ಹೋಗುತ್ತೆ, ಇನ್ನು ಮುಂದೆ ನನಗೆ ಕೈ ತುಂಬ ದುಡ್ಡಿರುತ್ತೆ, ನನಗೆ ನೆಮ್ಮದಿ ಇದೆ, ಈ ರೀತಿ ಹೇಳ್ಕೊಳಕ್ಕೆ ಶುರು ಮಾಡಿ. ನಾನು ಆರೋಗ್ಯವಾಗಿದ್ದೀನಿ, ಈ ರೀತಿ ಹೇಳ್ಕೊಳಕ್ಕೆ ಶುರು ಮಾಡಿ. ಕೆಟ್ಟದ್ದೆಲ್ಲ ತೆಗೆದಾಕ್ಬಿಡಿ. ಹಣೆ ಬರನೇ ಇಷ್ಟು ಅಂದರೆ ನಿಮ್ಮ ಹಣೆಲೇ ಬರ್ದಂಗೆ ಆಗೋಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನೀವು ಚೇಂಜ್ ಮಾಡ್ಕೊಳ್ಳೋ ಅಂಥದ್ದನ್ನು ನಿಮ್ಮ ಒಂದು ಯೂನಿವರ್ಸ್ ನಿಮಗೆ ಕೊಟ್ಟಿದೆ. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಇದೆ, ಅದು ಸ್ಪಷ್ಟವಾಗಿ ಹೇಳ್ಕೊಳ್ಳೋ ಅಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಒಂದು ವಿಶ್ ಆಗೋವರೆಗೂ ಪ್ರತಿ ಸರಿ ಅದನ್ನೇ ಕೇಳ್ಕೋಬೇಕು. ಆ ವಿಶ್ ಮುಗಿದ ಮೇಲೆ ಇನ್ನೊಂದಕ್ಕೆ ಹೋಗ್ಬೇಕು. ಒಂದಿನ ಇದನ್ನು ಕೇಳ್ಬಿಟ್ಟು 2ನೇ ದಿನ ಇದಕ್ಕೆ ಕೇಳಿದೆ. ಕೆಲವು 2ನೇ ದಿನದಲ್ಲೇ ನಿಮ್ಮ ಕೆಲಸ ಆಗೋಗ್ಬೋದು, 2ನೇ ದಿನದಲ್ಲೇ ನಿಮ್ಗೆ ಅದು ತೋರಿಸ್ಬೋದು ಪಾಸಿಟಿವ್. ಅಂದಮೇಲೆ ನೀವು ಸೆಕೆಂಡ್ಗೆ ಹೋಗಿ. ಅದು ಬಿಟ್ಟರೆ ಅದು ಆಗೋವರೆಗೂ ಒಂದೇ ಒಂದು ಮ್ಯಾನಿಫೆಸ್ಟೇಷನ್, ನೀವು ಒಂದೇ ಒಂದು ಏನು ಕೇಳ್ಕೊತೀರೋ ಅದನ್ನೇ ಕೇಳ್ಕೋಬೇಕು. ಸೊ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ನಿಮ್ಮ ವಿಶಸ್ ದೇವರು ಯೂನಿವರ್ಸ್ ನಿಮಗೆ ಒಳ್ಳೇದು ಮಾಡಲಿ, ಗ್ರ್ಯಾಂಟ್ ಮಾಡಲಿ. ನಿಮ್ಮ ಮನೆ ದೇವರ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಈ 3 ಮ್ಯಾನಿಫೆಸ್ಟೇಷನ್ಸ್ನ ಎಲ್ಲರೂ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಒಂದು ಕಷ್ಟಕ್ಕೆ ವಿರಾಮ ಹಾಕಿ ನೀವು ಜೀವನದಲ್ಲಿ ತುಂಬ ಚೆನ್ನಾಗಿರಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಇನ್ನೂ ಇದೇ ಥರ ಸರಳ ಪರಿಹಾರಗಳಿರೋಂಥ ಎಷ್ಟೊಂದು ವಿಡಿಯೋನ ಮಾಡ್ತೀನಿ, ಎಷ್ಟೊಂದು ವಿಷಯ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಮೆಲ್ಲರನ್ನೂ ಬೇರೆ ವಿಡಿಯೋದೊಂದಿಗೆ, ಬೇರೆ ವಿಷಯದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.